ನಮಸ್ಕಾರ ಮಾಡ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಕೂಡ ನಾನು ನೋಡ್ತಾ ಇರುವಾಗೆ ತುಂಬ ಶುದ್ಧಿ ಮಾಡಿಬಿಟ್ಟು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ, ಮತ್ತು ಹೊರಗಡೆಯಿಂದ ಅಷ್ಟೇ ಅಲ್ಲ ಮನಸ್ಸು ಕೂಡ ಪರಿಶುದ್ಧವಾಗಿರಬೇಕು ಅಂತ ಹೇಳ್ತಾರೆ. ಸೊ ನೀವು ಯಾವ ರೀತಿ ಫಾಲೋ ಮಾಡ್ತೀರಾ? ಬಿಕಾಸ್ ಅಂದರೆ ಬಸವಣ್ಣನವರೊಂದು ಮಾತು ಹೇಳಿದ್ದಾರೆ, ಮಾಡಿದ್ದೆಲ್ಲವ ಮರೆತು ಬೇಡಿತ್ತ ನಿಹನು ಅಂತ ಹೇಳ್ಬಿಟ್ಟು ಕೂಡಲ ಸಂಗಮ ದೇವ. ಅಂದರೆ ಟಾಪಿಕ್ ಹೇಳಕ್ ಹೊರಟಿದ್ದೆ, ನೀವೆಲ್ಲಿ ಶುದ್ಧತೆ ಮಾಡ್ಕೊಳ್ಳೋದು ಅನ್ನೋದು ಬಹಳ ಮುಖ್ಯ ಅಲ್ಲ. ಆಧ್ಯಾತ್ಮಿಕವಾಗಿ ನೀವು ಮೇಲೆ ಹೋಗ್ತಾ 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 ನಾನು ತುಂಬ ಜನರನ್ನ ಗಮನಿಸಿ ನಾನು ಹೇಳ್ತೀನಿ, ಯಾರಲ್ಲಿ ಒಳ್ಳೆ ಗುಣ ಇರಲ್ವೋ ಅವರು ಎಷ್ಟೇ ಹೇಳಿದ್ರು, ಅಯ್ಯೋ ನಾನು ತುಂಬ ಪೂಜೆ ಮಾಡಿದೆ ರೀ, ನಾನು ಇವತ್ತು 8 ಅವರ್ ಪೂಜೆ ಮಾಡಿದೆ ರೀ, ಅಲ್ಲಿ ದೊಡ್ಡ ಸ್ವಾಮೀಜಿಗಳು ಬಂದ್ಬಿಟ್ಟಿದ್ದಾರೆ. ಯಾವ ವ್ಯಕ್ತಿಯಲ್ಲಿ ಒಳ್ಳೆ ಗುಣ ಇಲ್ವೋ ಅವ್ರಿಗೆ ಇನ್ನ ಪರಿಪೂರ್ಣವಾದ ಜ್ಞಾನೋದಯ ಆಗಿಲ್ಲ ಅಂತ. ಫರ್ಗೆಟ್ ಅಬೌಟ್ ನೀನು ಪಾಂಡಿತ್ಯ ಪಡ್ಕೊಂಡಿಲ್ಲ ಅಂತ ನಾನು ಸರ್ಟಿಫಿಕೇಟ್ ಕೊಡ್ತಿಲ್ಲ, ನೀನು ವೇದ ಉಪನಿಷತ್ತೆ ಓದಬೇಕು ಅಂತ ಹೇಳ್ತಾ ಇಲ್ಲ. ನಿನ್ನಲ್ಲಿ ಒಳ್ಳೊಳ್ಳೆ ಗುಣಗಳಿಲ್ಲ, ನೀನು ಇನ್ನೂ ಮೋಸ ಮಾಡ್ತಿದ್ಯಾ, ಇನ್ನೂ ನಾನು ಅವನಿಗಿಂತ ದೊಡ್ಡ ವ್ಯಕ್ತಿನ ಮೋಸದಲ್ಲಿ ನಾನು ದೊಡ್ಡ ವ್ಯಕ್ತಿ ಆಗಬೇಕು ಅಂತ ಇನ್ನೊಬ್ಬನಿಗೆ ಕೇಡು ಬಯಸ್ತಿದ್ಯಾ, ಇನ್ನೊಬ್ಬನ ಬಗ್ಗೆ ಅಸೂಯೆ ಪಡ್ತಾ ಇದೆಯಾ, ಇನ್ನೊಬ್ಬನ ಬಗ್ಗೆ ನೀನು ಅಸಹ್ಯ ಪಡ್ತಾ ಇದೆಯಾ, ಅಥವಾ ಇನ್ನೊಬ್ಬರನ್ನ ಕೀಳಾಗಿ ಕಾಣ್ತಿದ್ಯಾ, ಶ್ರೀಮಂತರನ್ನ ಈ ಲೆವೆಲಲ್ಲಿ ಬಡವರನ್ನ ಈ ಲೆವೆಲ್, ಎಲ್ಲ ಜೀವಾತ್ಮದಲ್ಲೂ ಪರಮಾತ್ಮ ಇದ್ದಾನೆ ಅಂದರೆ ಈಕ್ವಲ್ ಆಗಿ ನೋಡಬೇಕು. ಇನ್ನೂ ನಿನಗೆ ಪರಿಪಕ್ವವಾದ ಭಕ್ತಿ ಮತ್ತು ಜ್ಞಾನ ಇಲ್ಲ ಅಂತಂದಾಗ ನಿಜವಾಗ್ಲೂ ಅವರು ನಿಜವಾದ ಭಕ್ತರಲ್ಲ ನನ್ನ ಪ್ರಕಾರ. ತುಂಬ ಜನ ಕೂತು ಅವರ್ಸ್ ಟುಗೆದರ್ ಪೂಜೆ ಮಾಡ್ತಾರೆ, ಯಾರೋ ವ್ಯಕ್ತಿ ನಿಂಗೆ ನೋಡೋದು, ಅವ್ರನ್ನ ಕೀಳಾಗಿ ಕಾಣೋದು, ದೊಡ್ಡ ವ್ಯಕ್ತಿಗಳು ಬಂದರೆ ಬನ್ನಿ ಸರ್ ಅಂತ ನಮ್ರತೆಯಿಂದ ಬಿಹೇವ್ ಮಾಡೋದು. ಈ ವ್ಯಕ್ತಿತ್ವದಲ್ಲಿ ಇವರಲ್ಲೇ ತಾತ್ಸಾರ ಬರೋದು ಮತ್ತು ಕೆಟ್ಟ ಗುಣಗಳಿದ್ದಾಗ ಈ ಪರಿಶುದ್ಧತೆ ಅಂತ ಅನ್ನೋದು, ನಾನು ದೇವ್ರಿಗೆ ತುಂಬ ಪ್ರೀತಿ ತೋರಿಸ್ಕೊಂಡು ತಬ್ಕೊಂಡು ಮುತ್ತು ಕೊಟ್ಕೊಂಡು, ಈವನ್ ರಾತ್ರಿ ಹೊತ್ತು ನಾನು ಮಲಗಕ್ಕೆ ಮುಂಚೆ 45 ಮಿನಿಟ್ಸ್ ಒಬ್ಬೊಬ್ಬರು ದೇವ್ರಿಗೂ ನಮಸ್ಕಾರ ಮಾಡಿ ಐ ಇಂಟ್ರ್ಯಾಕ್ಟ್ ವಿತ್ ದೆಮ್, ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿನೇ ಆಮೇಲೆ ಹೋಗಿ ಮಲ್ಕೊಳ್ಳೋದು. ನನಗೆ ಭಕ್ತಿ ಮತ್ತು ಪ್ರೀತಿಗೆ ನಾನು ತುಂಬ ಪ್ರಾಮುಖ್ಯತೆ ಕೊಡ್ತೀನಿ. ದೋ ಐ ಹ್ಯಾವ್ ಸ್ಟಡೀಡ್, ನಾನು ಎಲ್ಲವನ್ನು ಓದ್ಕೊಂಡಿದ್ರು, ನನ್ನ ಅಕಾಡೆಮಿಕ್ ಎಜುಕೇಷನ್ ಕೂಡ ಫಿಲಾಸಫಿಯನ್ನೇ ಮಾಡ್ಕೊಂಡಿದ್ರು, ಭಗವದ್ಗೀತೆ, ಉಪನಿಷತ್ತು, ಇದನ್ನೆಲ್ಲ ಬ್ರಹ್ಮಸೂತ್ರಗಳನ್ನ. ನನಗೆ ಎಲ್ಲದಕ್ಕಿಂತ ಮುಖ್ಯವಾದದ್ದು ಭಕ್ತಿ ಮತ್ತು ಕನೆಕ್ಟಿವಿಟಿ ಮತ್ತು ಪ್ರೀತಿ ತೋರಿಸೋ ಅಂತ ಕೊಡುವಂತಹ ಸುಖ ನಿಮಗಿನ್ನೆಲ್ಲೂ ಸಿಗಲ್ಲ. ಈಗ ತಿರುಪತಿ ಶ್ರೀನಿವಾಸನ್ನ ನೋಡಿದಾಗ ಎಲ್ಲ ಅಳ್ತಾ ಯಾಕೆ ನಿಂತ್ಕೊಳ್ತೀವಿ ಅಂದರೆ, ಯಾರು ಬಂದು ನನ್ನನ್ನು ಪ್ರೀತಿಸು ಅನ್ನಲ್ಲ, ಅದು ಶಿಲೆಯಾಗೇ ನಿಂತಿರುತ್ತೆ, ನಾನು ಇಲ್ಲೇ ನಿಂತಿರ್ತೀವಿ, ಆದರೂ ದ ವೈಬ್ರೇಷನ್ ಆ್ಯಂಡ್ ದ ಕನೆಕ್ಷನ್. ಅದೇ ರೀತಿ ಇವನ್ ಶಿವನ್ಗೆ ಅಭಿಷೇಕ ಮಾಡಬೇಕಾದ್ರೂ ನಿಮ್ಗೆ ಗೊಳೋ ಅಂತ ನೀರು ಬರ್ತಾ ಇರುತ್ತೆ, ಕಣ್ಣಲ್ಲಿ ನೀರು. ಅಥವಾ ನೀವು ಭಕ್ತಿಯಿಂದ ಯಾವುದೋ ದೇವ್ರಿಗೆ ಪೂಜೆ ಮಾಡ್ತಿರುವಾಗ ದೇವಿ ಹತ್ರನೇ ಸುಮ್ಮನೆ ಕೂತಿರಿ, ನೀವು ಯಾವುದೋ ಒಂದು ಹಾಡು ಬರ್ತಾ ಇರಲಿ, ನಿಮಗೂ ಕಣ್ಣೀರು ಹಿಂಗೆ ಬರೋಕ್ಕೆ ಶುರುವಾಗುತ್ತೆ. ಆ ಭಕ್ತಿ ಮತ್ತು ಪರಿಶುದ್ಧತೆಯಲ್ಲಿರುವಂತಹ ಕನೆಕ್ಷನ್ನು ನೀವೇನೇ ಕ್ಲೀನ್ ಮಾಡಿ, ಏನೇ ಅಲಂಕಾರ ಮಾಡಿ, ಏನೇ ಮಾಡಿ ದೇವ್ರಿಗೆ 1 ಸೆಕೆಂಡ್ ನೀವು ಕನೆಕ್ಟ್ ಆಗಲಿಲ್ಲ ಅಂದರೆ ಒಂದು ಪಾಯಿಂಟು ಭಕ್ತಿ. ಆ ಕನೆಕ್ಟ್ ಆದಾಗಲೇ ನೀವು ಪರಮೋಚ್ಚ ಸ್ಥಾನಕ್ಕೆ ಹೋಗಿ ಭಕ್ತಿಯಲ್ಲಿ ಪರಾಕಾಷ್ಠೆಯನ್ನು ಕಂಡು ಅವ್ರಿಗೆ ಕನೆಕ್ಟ್ ಆಗೋದು. ಆ ಇನ್ನೊಂದು ಭಕ್ತಿಯಲ್ಲೇ ನಿನಗೆ ಒಳ್ಳೆ ಗುಣ ಬಂದಿಲ್ಲ ಅಂತಂದರೆ ಇನ್ನೂ ನಿಜವಾದ ಭಕ್ತಿ ಬಂದಿಲ್ಲ ಅಂತ. ಓಕೆ, ಆಗಲೇ